ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕರುಣೆಯ ಕುರಿತು ಒಂದೆರಡು ಮಾತುಗಳನ್ನು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಆಮೀನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕರುಣೆಯ ಕುರಿತು ಹೇಳಬೇಕಾದರೆ ಅವರಷ್ಟು ಕರುಣೆ ಇರುವವರಷ್ಟು ಬುದ್ಧಿವಂತಿಕೆಯಲ್ಲಿ ಶ್ರೇಷ್ಠರಾದ ಒಂದು ಪ್ರವಾದಿಯ ಒಂದು ಮನುಷ್ಯನು ಈ ಜಗತ್ತಿನಲ್ಲಿಲ್ಲ. ಅವರು ಕರುಣೆಯ ಕುರಿತು ಹೇಳಬೇಕಾದರೆ ಒಮ್ಮೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಾಹಿನಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಅಲ್ಲಿರುವ ಸಕಲ ಜನರು ಹಿರಿಯರು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಆಕ್ರಮಿಸುತ್ತಾರೆ. ಅವರ ಕಾರಿನಲ್ಲಿ ರಕ್ತ ರಭಸದಿಂದ ಹೋಗುತ್ತದೆ. ಮಾತ್ರವಲ್ಲ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಯಾ ಮಜ್ನೂನ್ ಓ ಮಾನಸಿಕ ಎಂದು ಕರೆಯುತ್ತಾರೆ. ಯಾರನ್ನಾಗಿ ಮಾನಸಿಕ ಅಂತ ಕರೆಯುವುದು? ಅಲ್ಲಾಹ್ ತಾಲಾ ಬುದ್ಧಿ ಎಂಬುದನ್ನು 100 ವಿಭಾಗ ಮಾಡಿ ಅದರಲ್ಲಿರುವ 99 ವಿಭಾಗವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಲೆಗೆ ಹಾಕಿದನು. ಬಾಕಿರೋ ಒಂದು ವಿಭಾಗ ಬುದ್ಧಿಯನ್ನು ಮಾತ್ರವಾಗಿದೆ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರ ತಲೆಗೆ ಹಾಕಿದ್ದು. ಅಂತಹ ಬುದ್ಧಿ ಶ್ರೇಷ್ಠರಾದ ಬುದ್ಧಿವಂತಿಕೆಯಲ್ಲಿ ಉನ್ನತರಾದ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಬಾಯಿಯ ಜನರು ಯಾ ಮಜ್ನೂನ್ ಎಂದು ಕರೆಯುತ್ತಾರೆ. ಇದನ್ನು ಕಂಡು ಸಹಿಸಲಾರನು ಜಿಬ್ರೀಲ್ ಅಲೈಹಿಸ್ಸಲಾಂ ಅಲ್ಲಿ ಅಲ್ಲಾಹನ ಆಜ್ಞಾ ಪ್ರಕಾರ ಬಂದು, ಓ ನಬಿಯೇ, ನೀವು ತಾವು ಸಮ್ಮತಿಸುವುದಾದರೆ ಆ ಕಾಣುವ ಪರ್ವತವನ್ನು ನಾನು ಅವರ ತಲೆಗೆ ಹಾಕಲಿ ಎಂದು ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೇಡ, ಅವರನ್ನು ಯಾರಾದರೂ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರೆ ಅದು ನನಗೆ ಸಂತೋಷವಾದ ವಿಷಯವಾಗಿದೆ. ಅಕ್ರಮಗೊಳ್ಳುವ ಸಂದರ್ಭದಲ್ಲೂ ಕೂಡ, ಕಾಲಿನಲ್ಲಿ ರಕ್ತ ರಭಸದಿಂದ ಹೋಗುವ ಸಂದರ್ಭದಲ್ಲೂ ಕೂಡ ಶತ್ರುಗಳ ಎದುರಿಗೆ ಕರುಣೆಯ ಮಾತನ್ನು ಹೇಳಿದ, ಕರುಣೆಯನ್ನು ತೋರಿದ ಏಕೈಕ ಪ್ರವಾದಿ ಅಂದರೆ ಅದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಚಾರ ವಿಚಾರಗಳಲ್ಲಿಯೂ ಆದರ್ಶಗಳನ್ನು ಪಾಲಿಸಿಕೊಂಡವರು ಎಂದು ಥಾಮಸ್ ಕಾರ್ಲ್ ಅವರು, ಹೈಂದವ ಮತಸ್ಥರಾದ ಥಾಮಸ್ ಕಾರ್ಲ್ ಅವರು ಹೇಳಬೇಕಾದರೆ ಎಂಥ ಜೀವನವಾಗಿರಬಹುದು ಅವರದ್ದು. ಮಾತ್ರವಲ್ಲ, ಅವರ ಕರುಣೆಯ ಕುರಿತು ಹೇಳಬೇಕಾದರೆ ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರ ಸ್ವಂತ ಮಾವರಾದ ಹಮ್ಜಾ ರಲಿಯಲ್ಲಾಹು ಅನ್ಹು ಕೊಲ್ಲಿಸಿ ಅವರ ಕರುಳುಗಳನ್ನು ತೆಗೆದು ಉಗುಳಿಸಿದಂತಹ ಹಿಂದಿ ಎಂಬ ಮಹಿಳೆ ಒಮ್ಮೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರ ಆಸ್ಥಾನಕ್ಕೆ ಬರುತ್ತಾರೆ. ಅವರ ರೂಪವು ತುಂಬಾ ಅಸಹ್ಯಕರವಾಗಿರುತ್ತದೆ. ಅದನ್ನು ಕಂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರು ಕೇಳುತ್ತಾರೆ, ಯಾರಂತ ಕೇಳಿದರೆ ಅಕ್ಷರಗಳು ಹೇಳ್ತಾರೆ, ಹಿಂದಿ ಎಂಬ ಪದ ಕೇಳಿದ ತಕ್ಷಣವೇ ಹತ್ತಿರದಲ್ಲಿದ್ದ ಸ್ವಹಾಬಿಗಳಾದ ಉಸ್ಮಾನ್ ಇಬ್ನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು, ಅಲಿ ಇಬ್ನ್ ಅಬೀ ತಾಲಿಬ್ ರಲಿಯಲ್ಲಾಹು ಅನ್ಹು, ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರನ್ನು ಕೊಲ್ಲುವುದಕ್ಕಾಗಿ ಖಡ್ಗವನ್ನು ತೆಗೆಯುತ್ತಾರೆ. ಖಡ್ಗವನ್ನು ತೆಗೆದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಡೆಯುತ್ತಾರೆ. ಬೇಡ ಸ್ವಹಾಬಿಗಳೇ, ಬೇಡ, ಅವರೆಲ್ಲರೂ ಹಿದಾಯತನ್ನು ಸ್ವೀಕರಿಸಿದರೆ ಅದು ನಮಗೆ ಲಾಭವಲ್ಲವೇ? ಸ್ವಂತ ಮಾವರಾದ ಹಮ್ಜಾ ರಲಿಯಲ್ಲಾಹು ಅನ್ಹು ಕೊಲ್ಲಿಸಿ ಅವರ ಕರುಳುಗಳನ್ನು ತೆಗೆದು ಉಗುಳಿಯುವಂತಹ ಹಿಂದಿಯ ಮಹಿಳೆಯನ್ನು ಕೂಡ ಕರುಣೆಯ ಮಾತನ್ನು ಹೇಳಿದ ಪ್ರವಾದಿಯಾಗಿದ್ದರೆ, ಈ ಕರುಣೆಯ ಮಾತನ್ನು ಕೇಳಿದ ಆ ಹಿಂದಿಯ ಮಹಿಳೆ ತಕ್ಷಣವೇ ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಎಂದು ಅವರು ಶಹಾದತ್ ಮೇಲೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ. ಅಷ್ಟೊಂದು ಕೇವಲ ಕರುಣೆಯ ಮಾತಿನಲ್ಲಿ ಮಾತ್ರ, ಕೇವಲ ಕರುಣೆಯ ಮಾತನ್ನು ಕೇಳಿ ಮಾತ್ರ ಎಷ್ಟೋ ಜನರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ. ಅಂತಹ ಕಥೆಗಳು ನಾನಿಲ್ಲಿ ನಿಂತುಕೊಂಡು ಹೇಳಲು ಶುರುವಾದರೆ ನಾಳೆ ಬೆಳಗ್ಗೆ ತನಕಲ್ಲ, 1000 ವರ್ಷಗಳ ತನಕ ಬರೆದು ಅಲ್ಲದ್ರೆ ಹೇಳಿಯೋ ನನ್ನಿಂದ ಮಾತ್ರವಲ್ಲ, ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರಿಗೂ, ಯಾವೊಂದು ಮನುಷ್ಯರಿಗೂ ಹೇಳಿಯೋ ಬರೆದು ಸಾಧ್ಯವಿಲ್ಲ. ಅಷ್ಟೊಂದು ಕರುಣೆಯನ್ನು ತೋರಿದ, ಕರುಣೆ ಎಂದರೆ ಕರುಣೆಯ ಕಡಲನ್ನೇ ಕಟ್ಟಿದ, ಕರುಣೆ ಎಂದರೆ ಏನು ಜಗತ್ತಿಗೆ ತೋರಿಸಿಕೊಟ್ಟ ಒಂದು ಪ್ರವಾದಿಯಾಗಿದ್ದಾರೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಇಷ್ಟು ನನ್ನ ಬುದ್ಧ ಭಾಷಣ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.